ಧನುರಾಶಿಯವರೇ ನಮಸ್ಕಾರ ಸ್ನೇಹಿತರೆ ನಿಮಗೆ ನೋಡುವ ಧೈರ್ಯವಿದ್ದರೆ ಮಾತ್ರ ನೋಡಿ, ಏಕೆಂದರೆ ಇಂದು ನೀವು ನಿಮ್ಮ ಜೀವನದಲ್ಲಿ 3 ಪ್ರಮುಖ ಅನಿರೀಕ್ಷಿತ ಘಟನೆಗಳಿಗೆ ಸಾಕ್ಷಿಯಾಗಲಿದ್ದೀರಿ. ಅದು ನಿಮ್ಮ ಬೆನ್ನು ಮೂಳೆಯನ್ನು ನಡುಗಿಸುತ್ತದೆ. ಆದರೆ ನೆನಪಿಡಿ, ನೀವು ಇಂದು ಇದನ್ನು ನಿರ್ಲಕ್ಷಿಸಿದರೆ ಮುಂದಿನ 24 ಗಂಟೆಗಳು ನಿಮಗೆ ನಂಬಲಾಗದಷ್ಟು ಕಷ್ಟಕರವೆಂದು ಸಾಬೀತುಪಡಿಸಬಹುದು. ನಿಮ್ಮ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರ ಜೀವನದಲ್ಲಿ ಅಪಾಯಕಾರಿ ಗ್ರಹಗಳ ಸಂಬಂಧವು ಪ್ರಸ್ತುತ ರೂಪುಗೊಳ್ಳುತ್ತಿದೆ. ನೀವು ಎಂದಿಗೂ ಊಹಿಸದ ಅದೃಷ್ಟ ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ, ಈ ಪ್ರಮುಖ ಘಟನೆಯಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ನಿಮಗೆ ಸಂಭವಿಸಲಿದೆ. ನೀವು ಬಯಸಿದರೂ ಸಹ ನೀವು ತಪ್ಪಿಸಲು ಸಾಧ್ಯವಿಲ್ಲ. ಆದರೆ ನಿರೀಕ್ಷಿಸಿ, ನಿಮ್ಮ ಜೀವನದಲ್ಲಿ ನಡೆಯುವ ಕೆಟ್ಟದ್ದೆಲ್ಲವೂ ಕೇವಲ ಕಾಕತಾಳೆ ಎಂದು ನೀವು ನಿಜವಾಗಿಯೂ ಭಾವಿಸುತ್ತೀರಾ? ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮ ಬೆನ್ನ ಹಿಂದೆ ಆಡಿದ ಬೃಹತ್ ತಂತ್ರವನ್ನು ನೀವು ಕಂಡುಕೊಂಡಾಗ ನೆಲವು ನಿಮ್ಮ ಪಾದದ ಕೆಳಗೆ ಜಾರಿ ಹೋಗುತ್ತದೆ. ಅದು ನಿಮ್ಮ ನಾಶಕ್ಕೆ ಕಾರಣವಾಗುತ್ತದೆ. ಈ ಕಹಿ ಸತ್ಯವನ್ನು ಎದುರಿಸಲು ನಿಮಗೆ ಧೈರ್ಯವಿದ್ದರೆ ಮಾತ್ರ ನೀವು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಏಕೆಂದರೆ ಅಪೂರ್ಣ ಜ್ಞಾನವು ಯಾವಾಗಲೂ ಸಾವಿಗಿಂತ ಅಪಾಯಕಾರಿ. ನೀವು ನಿಜವಾದ ಸನಾತನಿಗಳಾಗಿದ್ದರೆ ಮತ್ತು ದೇವರಲ್ಲಿ ನಂಬಿಕೆ ಹೊಂದಿದ್ದರೆ ತಕ್ಷಣವೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ನರಸಿಂಹ ಮತ್ತು ಜೈ ಮಾ ದುರ್ಗಾ ಎಂದು ಬರೆಯಿರಿ, ಏಕೆಂದರೆ ಇಂದು ಅವರ ಆಶೀರ್ವಾದ ಮಾತ್ರ ಈ ದೊಡ್ಡ ಬಿಕ್ಕಟ್ಟಿನಿಂದ ಪಾರು ಮಾಡುತ್ತಾರೆ. ನಿಮ್ಮ ವೃತ್ತಿ ಮತ್ತು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದ ಮೊದಲ ಗಂಭೀರ ದುರಾದೃಷ್ಟದ ಬಗ್ಗೆ ಮಾತನಾಡೋಣ. ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಹಠಾತ್ ಬದಲಾವಣೆ ಸಂಭವಿಸಲಿದೆ. ಅದು ನಿಮ್ಮ ಸಂಪೂರ್ಣ ಖ್ಯಾತಿಯನ್ನು ನಾಶಪಡಿಸಬಹುದು. ನಿಮ್ಮ ಕೆಲಸ ಅಥವಾ ವ್ಯವಹಾರವು ಸಂಪೂರ್ಣವಾಗಿ ನಡೆಯುತ್ತಿದೆ ಎಂದು ನೀವು ಭಾವಿಸುತ್ತೀರಿ, ಆದರೆ ಸತ್ಯವೇನೆಂದರೆ ನಿಮ್ಮ ವಿರುದ್ಧ ದೊಡ್ಡ ಪಿತೂರಿ ನಡೆಯುತ್ತಿದೆ ಮತ್ತು ಇಂದು ಸಂಜೆ ಬಂದ ತಕ್ಷಣ ನಿಮಗೆ ಆಘಾತ ನೀಡುವ ಸುದ್ದಿ ಬರುತ್ತದೆ. ಆದರೆ ನಿಜವಾದ ಕತೆ ಇನ್ನೂ ಬರಬೇಕಿದೆ. ಅದನ್ನು ನಾನು ಕೇವಲ 2 ನಿಮಿಷಗಳಲ್ಲಿ ನಿಮಗೆ ಹೇಳುತ್ತೇನೆ, ಏಕೆಂದರೆ ಅದು ನಿಮ್ಮ ಕುಟುಂಬ ಮತ್ತು ನಿಮ್ಮ ಜೀವನ ಮತ್ತು ಆಸ್ತಿಗೆ ನೇರವಾಗಿ ಸಂಬಂಧಿಸಿದೆ. ರಾತ್ರಿಯಲ್ಲಿ ಮಲಗಲು ಹೋಗುವಾಗ ಇದ್ದಕ್ಕಿದ್ದಂತೆ ಯಾರಾದರೂ ಹತ್ತಿರದಲ್ಲಿದ್ದಾರೆ ಎಂದು ಭಾವಿಸಿ, ಆಗ ನೀವು ಏನು ಮಾಡುತ್ತೀರಿ? ಈ ಮಧ್ಯಾಹ್ನದ ನಂತರ ನಿಮ್ಮ ಭವ್ಯ ಯೋಜನೆಗಳಿಗಾಗಿ ನೀವು ಅವಲಂಬಿಸಿದ ನಿಮ್ಮ ಸಂಪತ್ತಿಗೆ ರಹಸ್ಯ ಮಾರ್ಗವು ಮುಚ್ಚಲ್ಪಡುತ್ತದೆ ಎಂದು ಗ್ರಹಗಳ ಚಲನೆಗಳು ಸ್ಪಷ್ಟವಾಗಿ ಸೂಚಿಸುತ್ತವೆ. ನಿಮಗೆ ಹತ್ತಿರವಿರುವ ಯಾರಾದರೂ ನಿಮ್ಮ ದೊಡ್ಡ ಶತ್ರುವಾಗಿದ್ದರೆ ಮತ್ತು ನಿಮ್ಮ ಪ್ರಗತಿಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಿಮಗೆ ಇದ್ದಕ್ಕಿದ್ದಂತೆ ತಲೆಯ ಹಿಂಭಾಗದಲ್ಲಿ ನೋವು ಬರಲು ಪ್ರಾರಂಭಿಸುತ್ತಿದೆ, ಅಥವಾ ರಾತ್ರಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ವಿಚಿತ್ರ ಕನಸುಗಳನ್ನು ಕಾಣಲು ಪ್ರಾರಂಭಿಸುತ್ತಿರುವುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ಇದು ಸಾಮಾನ್ಯ ವಿಷಯವಲ್ಲ. ಇಂದು ರಾತ್ರಿ ನಿಮ್ಮ ಮನೆ ಬಾಗಿಲಿಗೆ ಬರಲಿರುವ ಬಿರುಗಾಳಿಯ ಸೂಚನೆ. ಆದರೆ ಸ್ವಲ್ಪ ಕಾಯಿರಿ, ಭಯಪಡುವ ಅಗತ್ಯವಿಲ್ಲ. ಈ ಬಿಕ್ಕಟ್ಟಿನ ಹಿಂದೆ ಒಂದು ಪ್ರಬಲವಾದ ಗುಪ್ತ ಸಂಕೇತವಿದೆ. ನೀವು ಇಂದು ಅದನ್ನು ಗುರುತಿಸಿದರೆ ನೀವು ರಾತ್ರೋರಾತ್ರಿ ರಾಜನಾಗಬಹುದು. ಆದರೆ ಪ್ರಶ್ನೆ, ನೀವು ಆ ಸಂಕೇತವನ್ನು ನೋಡಲು ಸಿದ್ಧರಾಗಿದ್ದೀರಾ? ನೀವು ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದರೆ ದೇವರು ಸ್ವತಃ ನಿಮ್ಮನ್ನು ರಕ್ಷಿಸಲು ಬಯಸುತ್ತಿದ್ದಾನೆ ಎಂದರ್ಥ, ಮತ್ತು ಅದಕ್ಕಾಗಿಯೇ ನೀವು ಈ ಮಾಹಿತಿಯನ್ನು ನೋಡಿದ್ದರೆ ತಕ್ಷಣ ಕಮೆಂಟ್ನಲ್ಲಿ ಜೈ ಮಾ ದುರ್ಗಾ ಎಂದು ಬರೆಯಿರಿ. ಇದರಿಂದ ಮಾತ್ರ ದೇವತೆಯ ದೈವಿಕ ಶಕ್ತಿಯು ನಿಮ್ಮ ಸುತ್ತಲೂ ರಕ್ಷಣಾತ್ಮಕ ಗುರಾಣಿಯನ್ನು ಸೃಷ್ಟಿಸುತ್ತದೆ. ಈಗ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಂಬಂಧಗಳಿಗೆ ಸಂಬಂಧಿಸಿದ ಈ ವಿಷಯವನ್ನು ಆಳವಾಗಿ ಪರಿಗಣಿಸಿ. ಇದು ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರನ್ನು ತರಬಹುದು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ನಂಬಿಕೆ ಮುರಿಯುವ ಅಂಚಿನಲ್ಲಿದೆ. ನೀವು ನಿಮ್ಮ ಜೀವನವನ್ನು ತ್ಯಾಗ ಮಾಡುವ ವ್ಯಕ್ತಿ ಈಗ ನಿಮ್ಮನ್ನು ಬೆದರಿಸುತ್ತಿದ್ದಾನೆ. ಅವನು ನಿಮಗೆ ದ್ರೋಹ ಮಾಡಲು ತಯಾರಿ ನಡೆಸುತ್ತಿದ್ದಾನೆ ಮತ್ತು ಈ ವಂಚನೆ ಇಂದು ರಾತ್ರಿ ಆಕಾಶವು ವಿಚಿತ್ರವಾಗಿ ಶಾಂತವಾದಾಗ ನಿರ್ದಿಷ್ಟ ಸಮಯದಲ್ಲಿ ಪ್ರಾರಂಭವಾಗಲಿದೆ. ಆದರೆ ಸ್ವಲ್ಪ ಕಾಯಿರಿ, ಅದು ಅಲ್ಲಿಗೆ ಕೊನೆಗೊಳ್ಳುತ್ತದೆ ಎಂದು ನೀವು ಭಾವಿಸುತ್ತೀರಾ? ಇಲ್ಲ, ನಿಜವಾದ ತಿರುವು ಆರಂಭವಾಗಲಿದೆ, ಏಕೆಂದರೆ ಆ ವಂಚನೆ ಹಿಂದೆ ಇರುವುದು ಆ ವ್ಯಕ್ತಿ ಮಾತ್ರವಲ್ಲ, ಕಳೆದ 3 ವರ್ಷಗಳಿಂದ ಅದನ್ನು ಹಿಂಬಾಲಿಸುತ್ತಿರುವ 3ನೇ ಶಕ್ತಿ. ಆ 3ನೇ ಶಕ್ತಿ ಯಾರು ಮತ್ತು ಅದು ನಿಮ್ಮ ಸಂತೋಷದ ಕುಟುಂಬವನ್ನು ಏಕೆ ನಾಶ ಮಾಡಲು ಬಯಸುತ್ತದೆ ಎಂದು ನಿಮಗೆ ತಿಳಿದಿದೆ?
ನೀವು ಹಾಗೆ ಮಾಡಿದ್ದರೆ ನಿಮ್ಮ ಉಸಿರನ್ನು ಬಿಗಿ ಹಿಡಿದುಕೊಳ್ಳಿ, ಏಕೆಂದರೆ ನಾನು ನಿಮಗೆ ಹೇಳಲಿರುವ ವಿಷಯವು ನಿಮ್ಮ ಪಾದದ ಕೆಳಗಿನ ನೆಲವನ್ನು ಅಲುಗಾಡಿಸುತ್ತದೆ. ಆದರೆ ಅದಕ್ಕೂ ಮೊದಲು ವಿಶೇಷವಾಗಿ ಜಾಗರೂಕರಾಗಿರಿ. ಈ ಸಂಜೆ ಸೂರ್ಯ ಮುಳುಗುತ್ತಿದ್ದಂತೆ ನೀವು ಯಾವುದೇ ಅಪರಿಚಿತರಿಂದ ಈ ಬಣ್ಣವನ್ನು ಸ್ವೀಕರಿಸಬಾರದು, ಅವರು ನಿಮಗೆ ಎಷ್ಟೇ ಹತ್ತಿರದಲ್ಲಿದ್ದರೂ ಸಹ, ಏಕೆಂದರೆ ಆ ಬಿಳಿ ವಸ್ತುವಿನೊಂದಿಗೆ ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ. ಅದು ನಿಮ್ಮ ಪ್ರಯತ್ನಗಳನ್ನು ಕ್ಷಣ ಮಾತ್ರದಲ್ಲಿ ಹಾಳು ಮಾಡುತ್ತದೆ ಮತ್ತು ನಿಮ್ಮ ಹಣವನ್ನು ನೀರಿನಂತೆ ಹರಿಸುತ್ತದೆ. ಈಗ ನೀವು ಇದ್ದಕ್ಕಿದ್ದಂತೆ ಆರ್ಥಿಕವಾಗಿ ಏಕೆ ಕೊರತೆ ಅನುಭವಿಸುತ್ತಿದ್ದೀರಿ ಎಂದು ಯೋಚಿಸಿ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ ಏಕೆ ಉಳಿಯುವುದಿಲ್ಲ ಮತ್ತು ಅಸಾಧ್ಯವೆಂದು ತೋರುವ ಪ್ರತಿಯೊಂದು ಕೆಲಸವು ಕೊನೆ ಕ್ಷಣದಲ್ಲಿ ಏಕೆ ತಪ್ಪುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದ ಈ ಭಾಗದಲ್ಲಿ ನೀವು ಉತ್ತರಗಳನ್ನು ಕಾಣಬಹುದು. ಆದರೆ ನಾನು ಹೇಳಿದಂತೆ ವಿಪತ್ತು ಕೇವಲ ಆರಂಭದ ನಿಜವಾದ ಹೊಡೆತವು ಎರಡನೇ ಮತ್ತು ಮೂರನೇ ವಿಪತ್ತುಗಳ ರೂಪದಲ್ಲಿ ಬರುತ್ತದೆ. ಅದು ನಿಮ್ಮ ಮನಸ್ಸನ್ನು ಸ್ಫೋಟಿಸುತ್ತದೆ. ಇಂದು ರಾತ್ರಿ 12 ಗಂಟೆ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಎರಡನೇ ದೊಡ್ಡ ದುರಂತದ ಬಗ್ಗೆ ತಿಳಿದುಕೊಳ್ಳಲು ನೀವು ಸಿದ್ಧರಾಗಿದ್ದೀರಾ? ಹಾಗಿದ್ದಲ್ಲಿ ನಿಮ್ಮ ಉಸಿರನ್ನು ಬಿಗಿ ಹಿಡಿದುಕೊಳ್ಳಿ, ಏಕೆಂದರೆ ಕಾಲಚಕ್ರ ತಿರುಗಿದೆ ಮತ್ತು ಹಿಂತಿರುಗಲು ಸಾಧ್ಯವಿಲ್ಲ. ಯಾವುದೇ ಜ್ಯೋತಿಷಿ ನಿಮಗೆ ಇದುವರೆಗೂ ಹೇಳದ ಮತ್ತು ನಿಮ್ಮ ಹಣೆಯ ಬರಕ್ಕೆ ನೇರವಾಗಿ ಸಂಬಂಧಿಸಿರುವ ಒಂದು ಆಳವಾದ ರಹಸ್ಯವನ್ನು ಅನಾವರಣಗೊಳಿಸೋಣ. ಈಗ ನಾವು ಆ ಆಳವಾದ ರಹಸ್ಯವನ್ನು ಅನಾವರಣಗೊಳಿಸಬೇಕು. ಅದು ನಿಮ್ಮ ಬೆನ್ನು ಮೂಳೆಯಲ್ಲಿ ನಡುಕವನ್ನು ಉಂಟು ಮಾಡುತ್ತದೆ, ಏಕೆಂದರೆ ಕಾಲಚಕ್ರವು ಹಿಂತಿರುಗಿಸಲಾಗದ ಹಂತವನ್ನು ತಲುಪಿದೆ. ಎಚ್ಚರಿಕೆಯಿಂದ ಆಲಿಸಿ. ಕಳೆದ ಹಲವಾರು ತಿಂಗಳುಗಳಿಂದ ನಿಮ್ಮ ಮನೆಯ ಉತ್ತರದಲ್ಲಿ ಏನೋ ನಿಧಾನವಾಗಿ ಗೆದ್ದಲುಗಳಂತೆ ನಿಮ್ಮ ಇಡೀ ಕುಟುಂಬದ ಸಂತೋಷವನ್ನು ತಿನ್ನುತ್ತಿದೆ. ನಿಮ್ಮ ಮನೆಯಲ್ಲಿ ಸಂಭವಿಸುತ್ತಿರುವ ತೊಂದರೆಗಳು ಮತ್ತು ಕಾಯಿಲೆಗಳು ಸರಳವಾಗಿ ಸಾಮಾನ್ಯವೆಂದು ನೀವು ಭಾವಿಸಲು ಪ್ರಾರಂಭಿಸುತ್ತೀರಿ. ಆದರೆ ಸತ್ಯವೇನೆಂದರೆ ಆ ವಸ್ತುವಿನ ಮೂಲಕ ನಿಮ್ಮ ಮೇಲೆ ಮಾಂತ್ರಿಕ ಬಲೆ ಹಾಕಲಾಗಿದೆ. ಅದರ ನೇರ ಪರಿಣಾಮ ಇಂದು ರಾತ್ರಿ ಗೋಚರಿಸುತ್ತದೆ. ಕಳೆದ ಕೆಲವು ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಗಾಜಿನ ಪಾತ್ರೆ ಅಥವಾ ಕನ್ನಡಿ ಇದ್ದಕ್ಕಿದ್ದಂತೆ ಒಡೆದರೆ, ಅಥವಾ ನಿಮ್ಮ ಮುಖ್ಯ ದ್ವಾರದಲ್ಲಿ ವಿಚಿತ್ರವಾದ ಕೊಳಕು ವಸ್ತು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ, ನೆನಪಿಡಿ, ಇದು ಸರಳ ಕಾಕತಾಳೀಯವಲ್ಲ. ಇದು ಸಂಜೆ ನಿಮ್ಮ ವೃತ್ತಿ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಸಿದ್ಧರಾಗಿರುವ ಮತ್ತೊಂದು ದೊಡ್ಡ ದುರಂತದ ಆರಂಭ. ಆದರೆ ನಿರೀಕ್ಷಿಸಿ, ನಿಜವಾದ ಆಟ ಇದೀಗ ಪ್ರಾರಂಭವಾಗಿದೆ, ಏಕೆಂದರೆ ನಾನು ನಿಮಗೆ ಹೇಳಲಿರುವ ವಿಷಯವು ನಿಮ್ಮ ಬೆನ್ನು ಮೂಳೆಯಲ್ಲಿ ನಡುಕವನ್ನುಂಟು ಮಾಡುತ್ತದೆ. ನೀವು ಕೆಲಸದಲ್ಲಿ ನಿಮ್ಮ ಹತ್ತಿರದ ಆಪ್ತ ಮಿತ್ರ ಎಂದು ಪರಿಗಣಿಸುವ ವ್ಯಕ್ತಿಯು ಇಂದು ರಾತ್ರಿ ರಹಸ್ಯ ಸಭೆಯನ್ನು ನಡೆಸುತ್ತಿದ್ದಾರೆ. ಅದು ನಾಳೆ ಬೆಳಿಗ್ಗೆ ನಿಮ್ಮ ಕೆಲಸ ಅಥವಾ ನಿಮ್ಮ ವ್ಯವಹಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬಹುದು. ನೀವು ಭೋಜನವನ್ನು ಹಂಚಿಕೊಳ್ಳುವ ವ್ಯಕ್ತಿಯು ನಿಮ್ಮ ಬೆನ್ನಿಗೆ ಇರಿಯಲು ತಯಾರಿ ನಡೆಸುತ್ತಿದ್ದಾನೆ ಎಂದು ಊಹಿಸಿ. ಆದರೆ ಅವನು ಹೀಗೆ ಏಕೆ ಮಾಡುತ್ತಿದ್ದಾನೆ? ಅವನು ನಿಮ್ಮ ವಿರುದ್ಧ ಯಾವ ದ್ವೇಷವನ್ನು ಹೊಂದಿದ್ದಾನೆ? ಇಂದು ನೀವು ಉತ್ತರವನ್ನು ಕಂಡುಕೊಳ್ಳುವಿರಿ. ಆದರೆ ಅದಕ್ಕೂ ಮೊದಲು ನೀವು ಈ ಭಯಾನಕ ಬಿಕ್ಕಟ್ಟನ್ನು ತಪ್ಪಿಸಲು ಬಯಸಿದರೆ ತಕ್ಷಣವೇ ಸಂಪೂರ್ಣ ಭಕ್ತಿಯಿಂದ ಕಮೆಂಟ್ ವಿಭಾಗದಲ್ಲಿ ಜೈ ನರಸಿಂಹ, ಜೈ ಮಾತಾ ದುರ್ಗಾ ಎಂದು ಬರೆಯಿರಿ, ಏಕೆಂದರೆ ಸಾವು ಬಂದಾಗ ನರಸಿಂಹನ ಕೋಪ ಮಾತ್ರ ಆ ಅದೃಷ್ಟವನ್ನು ಹಿಂದಕ್ಕೆ ತಿರುಗಿಸುತ್ತದೆ. ಮತ್ತು ವಿಡಿಯೋವನ್ನು ಇಷ್ಟಪಡಲು ಮತ್ತು ಚಾನಲ್ಗೆ ಚಂದಾದಾರರಾಗಲು ಮರೆಯದಿರಿ. ಆದ್ದರಿಂದ ನೀವು ಯಾವುದೇ ದೈವಿಕ ಎಚ್ಚರಿಕೆಗಳನ್ನು ತಪ್ಪಿಸಿಕೊಳ್ಳಬೇಡಿ. ಈಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಯೋಚಿಸಿ. ನೀವು ಕುಳಿತಿರುವಾಗ ಇದ್ದಕ್ಕಿದ್ದಂತೆ ದುಃಖಿತರಾಗಿದ್ದೀರಾ, ಅಥವಾ ಎಲ್ಲವನ್ನೂ ಬಿಟ್ಟು ಎಲ್ಲದರ ದೂರ ಹೋಗಬೇಕು ಎಂಬ ಆಲೋಚನೆ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿಗೆ ಬಂದಿದೆಯೇ? ಈ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಸ್ವಂತದ್ದಲ್ಲ, ಬದಲಿಗೆ ನಿಮ್ಮ ಸುತ್ತಲೂ ಸುಳಿದಾಡುತ್ತಿರುವ ಕತ್ತಲು ನೆರಳು ಇಂದು ರಾತ್ರಿ ನಿಮ್ಮ ಮಲಗುವ ಕೋಣೆಯಲ್ಲಿ ತಲುಪಿದೆ. ಆದರೆ ಸ್ವಲ್ಪ ಕಾಯಿರಿ, ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಈ ದುರಂತದ ಮಧ್ಯೆ ಸಂಪತ್ತಿಗೆ ಒಂದು ಉತ್ತಮ ಅವಕಾಶವಿದೆ. ನೀವು ಇಂದು ರಾತ್ರಿ ಸರಿಯಾದ ಸಮಯದಲ್ಲಿ ಅದನ್ನು ಗುರುತಿಸಿದರೆ ನಿಮ್ಮ 7 ತಲೆಮಾರುಗಳು ಅದನ್ನು ಆನಂದಿಸುತ್ತವೆ. ಆದರೆ ಆ ಸಂಪತ್ತನ್ನು ಪಡೆಯಲು ತುಂಬ ಅಪಾಯಕಾರಿ ಸ್ಥಿತಿ ಇದೆ ಮತ್ತು ನೀವು ಅದನ್ನು ಸ್ವೀಕರಿಸಬೇಕು. ಆ ಸ್ಥಿತಿಯನ್ನು ತಿಳಿದುಕೊಳ್ಳುವ ಧೈರ್ಯ ನಿಮಗಿದೆ. ನೀವು ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡುತ್ತಿದ್ದರೆ ನಿಮಗೆ ಸತ್ಯವನ್ನು ತಿಳಿದುಕೊಳ್ಳುವ ಧೈರ್ಯವಿದೆ ಮತ್ತು ದೇವರು ಸ್ವತಃ ನಿಮ್ಮನ್ನು ಕೊಳಕಿನಿಂದ ಹೊರಗೆಳೆಯಲು ಬಯಸುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಹಾಗಾದರೆ ಕೇಳಿ. ಇಂದು ರಾತ್ರಿ 9 ಗಂಟೆಯಿಂದ 11 ಗಂಟೆಯವರೆಗೆ ನಿಮ್ಮ ಮೊಬೈಲ್ಗೆ ಅಪರಿಚಿತ ಸಂಖ್ಯೆಯಿಂದ ರಿಂಗ್ ಆಗುತ್ತದೆ, ಅಥವಾ ಹಳೆಯ ಸ್ನೇಹಿತ ಇದ್ದಕ್ಕಿದ್ದಂತೆ ನಿಮ್ಮನ್ನು ಸಂಪರ್ಕಿಸುತ್ತಾನೆ. ಇದು ಕೇವಲ ಸಾಮಾನ್ಯ ವಿಷಯ ಎಂದು ನೀವು ಭಾವಿಸುವಿರಿ, ಆದರೆ ಆ ಫೋನ್ ಕರೆ ನಿಮ್ಮ ಜೀವನದ ಅತಿ ದೊಡ್ಡ ತಿರುವು ಎಂದು ಸಾಬೀತುಪಡಿಸುತ್ತದೆ. ಆ ಸಮಯದಲ್ಲಿ ನೀವು ನಿಮ್ಮ ನಾಲಿಗೆಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರಬೇಕು ಮತ್ತು ನಿಮ್ಮ ಹೃದಯದ ಯಾವುದೇ ರಹಸ್ಯಗಳನ್ನು
ಆ ವ್ಯಕ್ತಿಗೆ ಬಹಿರಂಗಪಡಿಸುವುದನ್ನು ತಡೆಯಬೇಕು. ಎರಡನೇ ದುರಾದೃಷ್ಟವು ಕೇವಲ ಒಂದು ಮುಖ ಚರ್ಚೆ. ಮೂರನೆಯದು ಇನ್ನೂ ಹೆಚ್ಚು ಆಳವಾದ ದುರಾದೃಷ್ಟವು ಅದರ ಹಿಂದೆ ಅಡಗಿದೆ. ನಿಮ್ಮ ಜೀವನ ಸಂಗಾತಿ ಅಥವಾ ನಿಮ್ಮ ಪ್ರೇಮ ಸಂಬಂಧವನ್ನು ಶಾಶ್ವತವಾಗಿ ನಾಶ ಮಾಡುವ ಬೆದರಿಕೆ ಹಾಕುತ್ತದೆ. ನೀವು ಊಹಿಸಲು ಸಾಧ್ಯವಾಗದ ವ್ಯಕ್ತಿಯನ್ನು ದ್ವೇಷಿಸಲು ಪ್ರಾರಂಭಿಸಿದರೆ ನಿಮಗೆ ಏನಾಗಬಹುದು? ಇಂದು ರಾತ್ರಿ ಅಂದರೆ ಮಧ್ಯರಾತ್ರಿಯಲ್ಲಿ ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ಒಂದು ನೆಟ್ಟಿರುತ್ತದೆ. ನಿಮ್ಮ ನಡುವೆ ಜಗತ್ತಿನ ಯಾವುದೇ ಶಕ್ತಿಯು ಮುರಿಯಲು ಸಾಧ್ಯವಾಗದ ಗೋಡೆಯನ್ನು ಸೃಷ್ಟಿಸುತ್ತದೆ ಎಂದು ಗ್ರಹಗಳ ಸಂಚಾರವು ಸ್ಪಷ್ಟವಾಗಿ ಸೂಚಿಸುತ್ತವೆ. ಆದರೆ ಈ ಭ್ರಮೆಯನ್ನು ಯಾರು ಸೃಷ್ಟಿಸಿದ್ದಾರೆಂದು ನಿಮಗೆ ತಿಳಿಯದೆ. ಅದು ಹೊರಗಿನ ಯಾರೂ ಅಲ್ಲ, ಆದರೆ ನಿಮ್ಮ ಸ್ವಂತ ಕುಟುಂಬದ ಸದಸ್ಯ. ಹೊರಗೆ ಸಿಹಿಯಾಗಿ ಕಾಣುತ್ತಾನೆ, ಆದರೆ ರಹಸ್ಯವಾಗಿ ನಿಮ್ಮ ನಾಶವನ್ನು ಬಯಸುತ್ತಾನೆ. ನೀವು ಆ ಮುಖವನ್ನು ಗುರುತಿಸಲು ಬಯಸುವಿರಾ? ಹಾಗಿದ್ದಲ್ಲಿ ನಿಮ್ಮ ಉಸಿರನ್ನು ಹಿಡಿದುಕೊಳ್ಳಿ, ಏಕೆಂದರೆ ನಾನು ಆ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರವನ್ನು ಬಹಿರಂಗಪಡಿಸುತ್ತಿದ್ದೇನೆ. ಅದು ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ. ಆದರೆ ಅದಕ್ಕೂ ಮೊದಲು ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಇಂದು ರಾತ್ರಿ ಮಲಗುವ ಮೊದಲು ನೀವು ದಿಂಬಿನ ಕೆಳಗೆ ಒಂದು ಸಣ್ಣ ಕಬ್ಬಿಣದ ತುಂಡನ್ನು ಇಟ್ಟುಕೊಳ್ಳಿ, ಏಕೆಂದರೆ ಇದು ಅಂಥ ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯ ಮೇಲೆ ಹಾದು ಹೋಗುವಾಗ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಹೇಳಿ, ನೀವು ನಿಜವಾಗಿಯೂ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುತ್ತಿದ್ದೀರಾ. ನೀವು ಎಷ್ಟೇ ಪ್ರಯತ್ನಿಸಿದರೂ ಫಲಿತಾಂಶಗಳು ಯಾವಾಗಲೂ ವಿರುದ್ಧವಾಗಿ ಕಾಣಿಸುತ್ತವೆ ಎಂದು ನಿಮಗೆ ಅನಿಸುತ್ತಿಲ್ಲವೇ? ಏಕೆಂದರೆ ಒಂದು ಕ್ರೂರ ಗ್ರಹವು ನಿಮ್ಮ ಹಣೆಯ ಬರದ ಮೇಲೆ ತನ್ನ ಪ್ರಭಾವ ಬೀರಿದೆ. ನೀವು ಮಾಡುವ ಎಲ್ಲವೂ ಹಾಳು ಮಾಡುತ್ತಿದೆ. ಆದರೆ ನಾನು ಹೇಳಿದಂತೆ ಚಿತ್ರ ಇನ್ನೂ ತೆರೆದುಕೊಳ್ಳಬೇಕಿದೆ ಮತ್ತು ನಿಜವಾದ ರಹಸ್ಯವು ಮುಂಜಾನೆಯೊಂದಿಗೆ ನಿಮಗೆ ಬಹಿರಂಗಗೊಳ್ಳುವ ಮೂರನೇ ಅನಿರೀಕ್ಷಿತ ಘಟನೆಯಲ್ಲಿದೆ. ಆತ್ಮವನ್ನು ಛಿದ್ರಗೊಳಿಸುವ ಸತ್ಯವನ್ನು ಎದುರಿಸಲು ನೀವು ಸಿದ್ಧರಾಗಿದ್ದೀರಾ? ಹಾಗಿದ್ದಲ್ಲಿ ಕಮೆಂಟ್ಗಳಲ್ಲಿ ಜೈ ಮಾ ದುರ್ಗಾ ಎಂದು ಬರೆಯುವುದನ್ನು ಮುಂದುವರಿಸಿ ಮತ್ತು ಏನಿದೆ ಎಂಬುದನ್ನು ಇತಿಹಾಸದಲ್ಲಿ ಯಾರೂ ಊಹಿಸಲು ಸಾಧ್ಯವಾಗದ ವಿಷಯ. ಸಮಯ ಕಡಿಮೆಯಾಗುತ್ತಿದೆ ಮತ್ತು ಗ್ರಹಗಳು ವೇಗಗೊಳ್ಳುತ್ತಿವೆ. ಆದ್ದರಿಂದ ಪ್ರತಿಯೊಂದು ಪದವನ್ನು ನೆನಪಿಡಿ, ಏಕೆಂದರೆ ಈ ವಿಷಯಗಳು ನಾಳೆ ಬೆಳಿಗ್ಗೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ. ಈಗ ಮೂರನೇ ಅತ್ಯಂತ ಗಂಭೀರ ಮತ್ತು ಭಯಾನಕ ಘಟನೆಯ ಬಗ್ಗೆ ಸತ್ಯವನ್ನು ಆಲಿಸಿ. ಅದು ನಿಮ್ಮ ಮೂಳೆಯನ್ನು ನಡುಗಿಸುತ್ತದೆ ಮತ್ತು ಅದರ ಬಗ್ಗೆ ಕೇಳಿದ ನಂತರ ನೀವು ಇಂದು ರಾತ್ರಿ ನಿದ್ರಿಸಲು ಸಾಧ್ಯವಾಗದಿರಬಹುದು. ಗ್ರಹಗಳ ಸ್ಥಾನಗಳು ಪ್ರಸ್ತುತ ನಿಮ್ಮ ತಲೆಯ ಮೇಲೆ ಹಾನಿಯನ್ನು ಉಂಟು ಮಾಡುತ್ತಿವೆ. ನಿಮ್ಮ ಗೌರವ, ಖ್ಯಾತಿ ಮತ್ತು ನಿಮ್ಮ ಸಂಪೂರ್ಣ ಅಸ್ತಿತ್ವದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿವೆ. ನಿಮ್ಮ ಹೃದಯ ಈಗ ಬಡಿಯುತ್ತಿರಬೇಕು, ಏಕೆಂದರೆ ನಾನು ಬಹಿರಂಗಪಡಿಸಲು ಹೊರಟಿರುವುದು ಇಷ್ಟು ದಿನ ಮರೆಮಾಡಲ್ಪಟ್ಟಿತ್ತು. ನಿಮ್ಮ ಜೀವನದಲ್ಲಿ ಅತ್ಯಂತ ಶಾಂತವಾಗಿ ಕಾಣುವ, ಯಾವಾಗಲೂ ನಿಮ್ಮ ಯೋಗಕ್ಷೇಮದ ಬಗ್ಗೆ ಮಾತನಾಡುವ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ವಿರುದ್ಧ ಕಾನೂನು ಅಥವಾ ಸಾಮಾಜಿಕ ಜಾಲವನ್ನು ಹೆಣೆಯುತ್ತಿದ್ದಾನೆ. ನಾಳೆ ಬೆಳಿಗ್ಗೆ ನಿಮ್ಮನ್ನು ಸಾರ್ವಜನಿಕವಾಗಿ ನಾಚಿಕೆ ಪಡಿಸಬಹುದು. ಆದರೆ ನಿರೀಕ್ಷಿಸಿ, ಇದೆಲ್ಲವೂ ವಿಧಿಯ ಆಟ ಎಂದು ನೀವು ಭಾವಿಸುತ್ತೀರಾ? ಖಂಡಿತವಾಗಿಯೂ ಅಲ್ಲ. ಇದು ನಿಮ್ಮ ಸಂತೋಷದ ಬಗ್ಗೆ ಅಸೂಯೆ ಪಟ್ಟ ಮತ್ತು ನಿಮ್ಮ ವೃತ್ತಿ ಜೀವನವು ಸಂಪೂರ್ಣವಾಗಿ ಹಾಳಾಗುವುದನ್ನು ನೋಡಲು ಬಯಸುವ ಯಾರೋ ಒಬ್ಬ ಉದ್ದೇಶಪೂರ್ವಕ ಪಿತೂರಿಯಾಗಿದೆ. ನೀವು ಈ ವಿಡಿಯೋವನ್ನು ಬಿಟ್ಟು ಬಿಡದೆ ನೋಡಿದರೆ ನೀವು ತುಂಬ ಅದೃಷ್ಟವಂತರು, ಏಕೆಂದರೆ ದೇವರು ನಿಮ್ಮನ್ನು ಈ ದೊಡ್ಡ ವಿಪತ್ತಿನಿಂದ ರಕ್ಷಿಸಲು ಇಲ್ಲಿಗೆ ಕರೆತಂದಿದ್ದಾನೆ. ಆದ್ದರಿಂದ ತಡೆ ಮಾಡದೆ ಈಗಲೇ ಕಮೆಂಟ್ ವಿಭಾಗದಲ್ಲಿ ಪೂರ್ಣ ಭಕ್ತಿಯಿಂದ ಜೈ ನರಸಿಂಹ ಮತ್ತು ಜೈ ಮಾ ದುರ್ಗಾ ಎಂದು ಖಂಡಿತವಾಗಿಯೂ ಬರೆಯಿರಿ. ಏಕೆಂದರೆ ಕತ್ತಲೆ ನಿಮ್ಮನ್ನು ಸುತ್ತುವರಿದಾಗ ಮತ್ತು ಯಾವುದೇ ದಾರಿ ಇಲ್ಲದಿರುವಾಗ ಈ ದೈವಿಕ ಶಕ್ತಿಗಳ ಹೆಸರು ಮಾತ್ರ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರಬಹುದು. ಸ್ನೇಹಿತರೆ, ನಿಮ್ಮ ಯೋಜನೆಗಳನ್ನು ಸಂಪೂರ್ಣವಾಗಿ ರಹಸ್ಯವಾಗಿಡಿ ಮತ್ತು ನಿಮ್ಮ ಕೆಲಸವನ್ನು ಶಾಂತಿಯುತವಾಗಿ ನಿರ್ವಹಿಸಿ. ಇಂದು ರಾತ್ರಿ ನಿಮ್ಮ ಅದೃಷ್ಟದ ಎಲ್ಲ ಬೀಗಗಳನ್ನು ಬಿಚ್ಚಿ ಈ ಸಂಪೂರ್ಣ ದುರಾದೃಷ್ಟವನ್ನು ದೊಡ್ಡ ರಾಜಯೋಗವನ್ನಾಗಿ ಪರಿವರ್ತಿಸುವ ಒಂದು ಉತ್ತಮ ಪರಿಹಾರವನ್ನು ನಾನು ನಿಮಗೆ ಹೇಳಲಿದ್ದೇನೆ. ಎಚ್ಚರಿಕೆಯಿಂದ ಆಲಿಸಿ. ಇಂದು ರಾತ್ರಿ ಮಲಗುವ ಮೊದಲು ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇರಿಸಿ ಮತ್ತು ಅದಕ್ಕೆ ಒಂದು ಚಿಟಿಕೆ ಕುಂಕುಮವನ್ನು ಸೇರಿಸಿ. ನಂತರ ಆ ಪಾತ್ರೆಯನ್ನು ನಿಮ್ಮ ತಲೆಗೆ ಹತ್ತಿರವಿರುವಂತೆ ಒಂದು ಟೇಬಲ್ ಅಥವಾ ಕುರ್ಚಿಯ ಮೇಲೆ ಇಟ್ಟು ಮಲಗಿಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಯಾರಿಗೂ ಒಂದು ಮಾತನ್ನು ಹೇಳದೆ ಈ ನೀರನ್ನು ತೆಗೆದುಕೊಂಡು ಯಾವುದೇ ಮುಳ್ಳಿನ ಗಿಡ ಅಥವಾ ಅರಳಿ ಮರದ ಬೇರುಗಳಿಗೆ ಅರ್ಪಿಸಿ. ನೀವು ಈ ನೀರನ್ನು ಅರ್ಪಿಸಿದ ತಕ್ಷಣ ಶತಮಾನಗಳಷ್ಟು ಹಳೆಯದಾದ ದುಷ್ಟ ಕಣ್ಣು, ತಾಂತ್ರಿಕ ಅಡೆತಡೆಗಳು ಮತ್ತು ಬಡತನವು ಶಾಶ್ವತವಾಗಿ ದೂರವಾಗುತ್ತದೆ ಮತ್ತು ನೀವು ಊಹಿಸಿರುವುದಕ್ಕಿಂತ ಭಿನ್ನವಾದ ಸಂತೋಷವಾದ ಹೊಸ ಉದಯವು ನಿಮ್ಮ ಮೇಲೆ ಮೂಡುತ್ತದೆ. ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಗ್ರಹಗಳ ಆಟವು ಕೊನೆಗೊಳ್ಳಲಿದೆ ಮತ್ತು ನಿಮ್ಮ ಗೆಲುವು ಖಚಿತ. ನಿಮ್ಮ ಹೃದಯದಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. ಭಗವಾನ್ ನರಸಿಂಹ ಮತ್ತು ಮಹಾಮಾಯೆ ಪಾದಗಳಲ್ಲಿ ನೀವು ಶರಣಾಗಿ ಮತ್ತು ನಾಳೆ ಬೆಳಿಗ್ಗೆ ಶಾಂತ ಮನಸ್ಸಿನಿಂದ ಕಾಯಿರಿ, ಏಕೆಂದರೆ
ನಾಳೆಯ ಸೂರ್ಯ ನಿಮ್ಮ ಜೀವನದಲ್ಲಿ ಯಶಸ್ಸು, ಸಂಪತ್ತು ಮತ್ತು ಸಂತೋಷವನ್ನು ಮಾತ್ರ ತರುತ್ತಾನೆ. ನಿಮ್ಮ ಎಲ್ಲ ಅತೃಪ್ತ ಆಶೆಗಳು ಈಡೇರುತ್ತವೆ ಮತ್ತು ನಿಮ್ಮ ಶತ್ರುಗಳು ನಿಮ್ಮ ಪಾದಗಳಿಗೆ ಬಿದ್ದು ತಮ್ಮ ಪಾಪಗಳಿಗೆ ಕ್ಷಮೆ ಯಾಚಿಸುತ್ತಾರೆ. ಇದು ಇಂದಿನ ವಿಷಯ ಸ್ನೇಹಿತರೆ. ಇಂದಿಗೆ ಇಷ್ಟೇ. ನೀವು ನಿಮ್ಮ ಕಾಳಜಿ ವಹಿಸಿ. ನಿಮ್ಮ ದಿನ ಶುಭವಾಗಿರಲಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.